Hello everyone, welcome to ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 15ನೇ ಪ್ರಶ್ನೆಯನ್ನ ಗಮನಿಸಿ. ವರ್ಗಾಂತರ 10ರಿಂದ 20ರ ಮಧ್ಯಬಿಂದುವನ್ನ ಕಂಡುಹಿಡಿ. ಸೊ ಇಲ್ಲಿ ಮಧ್ಯಬಿಂದು ಕಂಡುಹಿಡಿಯುವ ಸೂತ್ರ ಏನ್ ಹೇಳಿ? ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. ಸೊ ಮೇಲ್ಮಿತಿ 20 ಪ್ಲಸ್ 10 ಡಿವೈಡೆಡ್ ಬೈ 2. ಸೊ ಇಸ್ ಈಕ್ವಲ್ ಟು 20 ಪ್ಲಸ್ 10 30 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 15. ಸೊ ಇದೇನ್ ಹೇಳಿ? ವರ್ಗಾಂತರ 10ರಿಂದ 20ರ ಮಧ್ಯಬಿಂದು ಆಗಿದೆ. ಓಕೆ, ಸೊ ಎಷ್ಟು? 15 ಆಗುತ್ತೆ. ಓಕೆ, ಥ್ಯಾಂಕ್ ಯು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 16ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ನಿರ್ದಿಷ್ಟ ವರ್ಷದಲ್ಲಿ ಪ್ರತಿ ತಿಂಗಳಿನಲ್ಲಿ ಜನಿಸಿದ ಗಂಡು ಮಕ್ಕಳ ಮಾಹಿತಿಯನ್ನ ದಾಖಲಿಸಿದ ದತ್ತಾಂಶವನ್ನ ನೀಡಿದೆ. ಈ ದತ್ತಾಂಶವನ್ನ ಪ್ರತಿನಿಧಿಸಲು ಯಾವ ನಕ್ಷೆಯನ್ನ ಸೂಕ್ತವಾಗಿದೆ ಹೇಳಿ? ಸೊ ಈ ದತ್ತಾಂಶವನ್ನ ಸೂಚಿಸ್ಲಿಕ್ಕೆ ಸ್ತಂಭ ಲೇಖ. ಓಕೆ, ಸೊ ಇಂತಹ ದತ್ತಾಂಶವನ್ನ ಯೂಸ್ ಮಾಡ್ಲಿಕ್ಕೆ ಸ್ತಂಭ ಲೇಖ ಏನಾಗುತ್ತೆ? ಅತ್ಯಂತ ಸೂಕ್ತವಾದಂತಹ ನಕ್ಷೆ ಆಗತ್ತೆ. ಓಕೆ, ಥ್ಯಾಂಕ್ ಯು.